ಮುಂಬೈನಲ್ಲಿ ಒಂದು ಬೆಂಕಿ ಅವಘಡ ಸಂಭವಿಸಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಬರ್ತಾ ಇದೆ, ನೋಡೋಣ. ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಬಾಯ್ಲರ್ ಸ್ಫೋಟವಾದ ಪರಿಣಾಮ ಕೈಗಾರಿಕೆಯಲ್ಲಿ ಇದ್ದಂತಹ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಅನಾಹುತ ಸಂಭವಿಸಿಲ್ಲ. ಮತ್ತಷ್ಟು ಕಾರ್ಮಿಕರು ಸಿಲುಕಿರಬಹುದಾದ ಶಂಕೆ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಮುಂದುವರೆದಿದೆ ರಕ್ಷಣಾ ಕಾರ್ಯಾಚರಣೆ. ಮುಂಬೈನ ಥಾಣೆಯಲ್ಲಿ ಆಗಿರ್ತಕ್ಕಂತಹ ಘಟನೆ ನೋಡ್ತಾ ಇದ್ರಿ, ಯಾವ ರೀತಿಯಾಗಿ ಬೆಂಕಿಯ ಕೆನ್ನಾಲಿಗೆ ಹೊರಸೂಸ್ತಾ ಇದೆ ಅಂತ. ಬಹಳಷ್ಟು ಕಾರ್ಮಿಕರು ಈ ಒಂದು ಇದ್ರು ಆ ಒಂದು ಬಿಲ್ಡಿಂಗ್ನಲ್ಲಿ. ಅವರೆಲ್ಲರನ್ನು ಕೂಡ ಸೇಫ್ ಮಾಡುವ ಕೆಲಸವನ್ನ ಈಗ ಮುಂದುವರಿಸಲಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಬಹಳಷ್ಟು ಮಂದಿ ಸಿಲುಕಿರಬಹುದಾದಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಬಾಯ್ಲರ್ ಸ್ಫೋಟವಾದ ಪರಿಣಾಮದಿಂದಾಗಿ ಈ ದುರ್ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಿದೆ. ಇದೊಂದು ಕೆಮಿಕಲ್ ಫ್ಯಾಕ್ಟರಿ ಆಗಿರೋದ್ರಿಂದ ಈ ಸ್ಫೋಟದ ತೀವ್ರತೆ ಇನ್ನೂ ಕೂಡ ಹೆಚ್ಚಾಗೋ ಸಾಧ್ಯತೆ ಇದೆ. ಮೇಲ್ನೋಟಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ದೊಡ್ಡ ಪ್ರಮಾಣದಲ್ಲೇ ಹಾನಿಯಾಗಿರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಆದರೆ ಸಾವು ನೋವಿನ ಕುರಿತಾಗಿ ಇನ್ನೂ ಕೂಡ ಯಾವುದೇ ರಿಪೋರ್ಟ್ ಬರ್ತಾ ಇಲ್ಲ. ಬದಲಾಗಿ ಕೆಲವರನ್ನ ಸೇಫ್ ಮಾಡಿದ್ದಾರೆ ಅನ್ನೋ ರಿಪೋರ್ಟ್ ಲಭ್ಯವಾಗ್ತಾ ಇದೆ. ಆದರೆ ಬಹಳಷ್ಟು ಮಂದಿ ಒಳಗೆ ಸಿಕ್ಕಾಕೊಂಡಿರುವ ಸಾಧ್ಯತೆ ಕೂಡ ಇದೆ.